ಅಮ್ಮ 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 ನಾನು ಆಫೀಸ್ಗೆ ಹೋಗಿ ಬರ್ತೀನಿ, ಅರ್ಜೆಂಟ್ ಮೀಟಿಂಗ್ ಇದೆ. ರಂಗ ಬ್ಯಾಗ್. ರಂಗ ಹೊರಗೋಗಿದ್ದಾನೆ, ನಾನ್ ತಗೊಂಡ್ ಬರ್ತೀನಿ. ನೋಡಿ ತಂದೆ, ತಗೊಳ್ಳಿ. ಇದು ನಿಮ್ದೇ ಅಲ್ವಾ? ತಗೊಳ್ಳಿ. ತಗೊಳ್ಳಿ. ತಗೊಳ್ಳಿ, ನಿಮ್ದೇ ಅಲ್ವಾ? ಏಯ್, ನಿಂತ್ಕೋ. ಯಾರ್ ನೀನು? ಮನೇಲಿ ಎಲ್ಲ ಗೊತ್ತಿರೋ ಹಾಗೆ ಈ ಮನೇಲಿ ಮೊದ್ಲೇ ಇದ್ದಂಗೆ ಅಜ್ಜಿ ರೂಮ್ನಲ್ಲಿ ಮಲಗಿಸ್ದೆ. ಇವಾಗ ದೇವಾಂಜ್ ಬ್ಯಾಗ್ ತರೋಕ್ ಹೇಳಿದ್ರೆ ಡೈರೆಕ್ಟ್ ಆಗಿ ಅವನ್ ರೂಮ್ಗೆ ಹೋಗಿ ಬ್ಯಾಗ್ ತಗೊಂಬಂದ್ ಕೊಟ್ಟಿದ್ಯಾ. ಇದೆಲ್ಲ ನಿನಗ್ ಹೇಗ್ ಗೊತ್ತು? ಇದು ಖಂಡಿತ ಕನ್ಸಲ್ಲ. ಯಾರು ಬೇಕು ಅಂತ ಮಾಡಿರೋ ಕೆಲಸ. ಅಷ್ಟಕ್ಕೂ ಯಾರು ಹೊಡೆದಿರ್ಬಹುದು? ಸೇಡ್ ತೀರ್ಸ್ಕೊಳಕ್ ಕಾಯ್ತಿದ್ದವ್ರೆ ಚೆನ್ನಾಗಿ ಹೊಡೆದು ಹೋಗಿದಾರೆ ಅನ್ಸುತ್ತೆ. ನನ್ ಮೇಲೆ ಅಷ್ಟೊಂದ್ ಸೈಡ್ ಯಾರಿಗಪ್ಪ ಇದೆ? ಇದೇನು? ರಾಮನ್ ವಿಗ್ರಹ ಎಲ್ಲೋಯ್ತು? ಇಲ್ಲೇ ಇಟ್ಟಿದ್ನಲ್ಲ, ಯಾರು ತಗೊಂಡು ಹೋಗಿರ್ಬಹುದು? ವೈದೇಹಿ? ವೈದೇಹಿ ಏನಾದ್ರು ಬಂದಿದ್ಲಾ? ವೈದೇಹಿ, ಖಂಡಿತ ವೈದೇಹಿ ಬಂದಿರ್ತಾಳೆ. ವೈದೇಹಿ,
ಮದ್ವೆಗಿನ್ನು 5 ದಿನ ಇರೋದು ಮಾಮ್. ಈ ಸಲ ಯಾವುದೇ ತೊಂದರೆ ಇಲ್ದೆ ಆಗತ್ತೆ ಅಂತ ಅನ್ಸ್ತಿದೆ. ವೈದೇಹಿ ಇಲ್ವಲ್ಲ, ಇನ್ನು ನಮ್ಗೆ ತೊಂದರೆ ಕೊಡೋರು ಯಾರಿದ್ದಾರೆ ಬೇಬಿ? ಲಾಸ್ಟ್ ಟೈಮು ಹಾಗೆ ಅನ್ಕೊಂಡ್ವಲ್ಲ ಮಾಮ್, ವೈದೇಹಿ ಇರಲ್ಲ, ಮದ್ವೆ ಆಗೋಗತ್ತೆ ಅಂತ ಅನ್ಕೊಂಡ್ವಿ. ಆದ್ರೆ ವೈದೇಹಿ ಇಲ್ದೇ ಇರೋದ್ರಿಂದನೇ ಮದ್ವೆ ನಿಂತು ಹೋಯ್ತು. ಆಗಿನ ಪರಿಸ್ಥಿತಿನೇ ಬೇರೆ, ಈಗಿನ ಪರಿಸ್ಥಿತಿನೇ ಬೇರೆ. ಅವಾಗಾದ್ರೆ ದೇವಾಂಶ್ ವೈದೇಹಿ ಬಗ್ಗೆ ಯೋಚನೆ ಮಾಡ್ತಿದ್ದ. ಈಗ ವೈದೇಹಿ ಇಲ್ಲ ಅಂತ ಗೊತ್ತಾದ್ಮೇಲೆ ಈ ಮದ್ವೆ ಮಾಡ್ಕೋತೀನಿ ಅಂತ ಅವನೇ ಹೇಳ್ತಿದ್ದಾನೆ. ಹಾಗಾಗಿ ವೈದೇಹಿನ ಮರ್ತ್ ಹೋಗಿದ್ದಾನೆ ಅಂತ. ಅದೇ ನನ್ಗೂ ಡೌಟ್ ಬರ್ತಿರೋದು ಮಾಮ್. ಮದ್ವೆ ವಿಷಯ ಹೇಳಿದ್ರೇನೆ ಇರಿಟೇಟ್ ಆಗ್ತಿದ್ದ ದೇವಾಂಶ್. ಬರೀ ಒಪ್ಕೊಳ್ಳೋದ್ ಮಾತ್ರ ಅಲ್ದೆ ಪಬ್ಲಿಸಿಟಿ ಕೊಟ್ಟು ಮದ್ವೆ ಮಾಡ್ಸಿ ಅಂತ ಕೇಳ್ದ ಗೊತ್ತಾ. ಇದ್ರ ಹಿಂದೆ ನಮಗ್ ಗೊತ್ತಿಲ್ದಿರೋ ಪ್ಲಾನ್ ಏನಾದ್ರೂ ಇದೆಯಾ ಅಂತ ನನ್ಗ್ಯಾಕೋ ತುಂಬಾ ಅನುಮಾನ ಬರ್ತಿದೆ ಮಾಮ್. ಏನಾದ್ರೂ ಆಗಿರ್ಲಿ, ಪಬ್ಲಿಕ್ ಸಿಟಿ ಮಾಡಿ ಮದ್ವೆ ಆದ್ರೆ ನಮ್ಗೆ ಒಳ್ಳೇದು. ನಾಳೆ ದಿನ ನಿಜ ಗೊತ್ತಾದ್ರೂ ಈ ಮದ್ವೆ ಬಗ್ಗೆ ಎಲ್ರಿಗೂ ಗೊತ್ತಾಗೋದ್ರಿಂದ ಆ ಮನೆ ಮೇಲೆ ನಿನ್ಗಿರೋ ಹಕ್ಕನ್ನ ಯಾರು ಕಿತ್ಕೊಳಕ್ಕಾಗಲ್ಲ. ಅದ್ರ ಬಗ್ಗೆ ಯಾವ ಭಯನೂ ಇಲ್ಲ ಮಾಮ್. ಆ ನಿಜ ಗೊತ್ತಾದ್ರೂ ಆ ವೈದೇಹಿನ ಈಗಾಗ್ಲೇ ನಾವು ಮೇಲ್ ಕಳಿಸ್ಬಿಟ್ಟಿದೀವಲ್ಲ, ಇವಾಗ ಯಾವ ಪ್ರಾಬ್ಲಮ್ ಇರಲ್ಲ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಕಟ್ ಮಾಡ್ಬಿಟ್ಲಲ್ಲ. ಒಂದ್ ವೇಳೆ ಯಾರಾದ್ರೂ ಬಂದ್ಬಿಟ್ರಾ? ಏನಿಷ್ಟು ಸೀರಿಯಸ್ ಆಗಿ ನೋಡ್ತಿದ್ದಾನೆ? ನಾನು ಅಮ್ಮನ ಜೊತೆ ಮಾತಾಡಿದ್ದು ಕೇಳಿಸ್ಕೊಂಡ್ಬಿಟ್ನಾ? ವೈದೇಹಿ ವಿಷಯ ಎಲ್ಲ ಗೊತ್ತಾಗ್ಬಿಡ್ತಾ? ಅವಳು ಬದುಕಿಲ್ಲ ಅನ್ನೋ ವಿಷಯ ಕೂಡ ಗೊತ್ತಾಯ್ತಾ? ಬಾವಾ, ಅದು ನನ್ನ ಫ್ರೆಂಡು ಅರ್ಜೆಂಟ್ ಅಂತ ಕಾಲ್ ಮಾಡಿದ್ರು. ನಿಮ್ಗೇನ್ ಬೇಕಿತ್ತು ಬಾವಾ? ವೈದೇಹಿ ಬಂದಿದ್ದಾಳ? ನೀನೇನಾದ್ರೂ ವೈದೇಹಿ ನೋಡ್ದ್ಯಾ? ಹೇಳು, ವೈದೇಹಿ ನೋಡ್ದ್ಯಾ ಅಂತ ಕೇಳಿದೆ. ಬಾವಾ, ವೈದೇಹಿ ಯಾಕೆ ಬರ್ತಾಳೆ? ಏನಾಗಿದೆ ನಿಮ್ಗೆ? ಜಾನಕಿ, ಏನು ಅನ್ಕೋಬೇಡ. ಇವ್ರು ಒಂದೊಂದ್ಸಲ ಹೀಗ್ ಮಾಡ್ತಾರೆ. ಏನ್ ಬಾವಾ ಇದು? ಈಗ ವೈದೇಹಿ ಎಲ್ಲಿಂದ ಬರ್ತಾಳೆ? ಬನ್ನಿ ಬಾವಾ, ಬನ್ನಿ ಬನ್ನಿ ಬನ್ನಿ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಸಾತ್ತೂಲ ಕರ್ತವ್ಯಂ ದೈವಮಾಹ್ನಿಕಂ. उत्तिष्ठोत्तिष्ठ गोविन्द उत्तिष्ठ गरुडध्वज. उत्तिष्ठ कमलाकान्ता त्रैलोक्यं मङ्गलं कुरु. उत्तिष्ठोत्तिष्ठ गोविन्द उत्तिष्ठ गरुडध्वज. उत्तिष्ठ कमलाकान्ता त्रैलोक्यं मङ्गलं कुरु. मातः समस्त जगतां मधुकैटभारे वक्षो विहारिणि
सुप्रभातम् तव सुप्रभातमरविन्दलोचने भवतु प्रसन्नमुखचन्द्र ಅಷ್ಟಕ್ಕೂ ಶ್ರವಂತಿ ನಿಮ್ ಮೊಮ್ಮಗಳೇ ಅಲ್ಲ ಅಂದ್ಮೇಲೆ ನಿಮ್ ಮಗಳ ಬಗ್ಗೆ ಅವಳು ಏನ್ ಹೇಳ್ತಾಳೆ ಅಜ್ಜಿ? ಎಲ್ಲ ಸೇರಿಸಿ ಒಂದು ಸುಳ್ಳನ್ನ ನಿಜ ಮಾಡಿ ನಿಮ್ಮನ್ನೆಲ್ಲ ನಂಬಿಸ್ತಾ ಇದ್ದಾಳೆ. ದಶರಥ, ನನ್ ಮಗಳೆಲ್ಲೋ ಹೇಳಮ್ಮ. ಅಮ್ಮ, ನೀನ್ ಶಾಂತಿ ಬಗ್ಗೆ ಕೇಳಿ ಆಯಾಸ ಪಟ್ಕೊಳ್ತೀಯ ಅಂತಾನೆ ನೀನ್ ಬರ್ತಿದ್ದ ಹಾಗೆ ಈ ವಿಷಯ ಹೇಳಿಲ್ಲ. ಶಾಂತ ಎಲ್ಲಿದ್ದಾಳೋ ಗೊತ್ತಿಲ್ಲ. ಶ್ರವಂತಿನ ಒಂದು ಅನಾಥಾಶ್ರಮದಲ್ಲಿ ಬಿಟ್ಟು ಹೊರಟೋದ್ಲಂತೆ. ಅವಳ ಹತ್ರ ಇದ್ದ ಆಧಾರಗಳಿಂದ ಅವಳು ಶಾಂತ ಮಗಳು ಅಂತ ನಾವು ಗುರುತಿಡಿದ್ವಿ. ಅಪಾರ್ಥ ಮಾಡ್ಕೊಂಡು ಎಲ್ರಿಂದನೂ ದೂರ ಆದ್ಲು. ನಿಜ ತಿಳ್ಕೊಂಡು ಬರ್ತಾಳೆ ಅಂತ ಅನ್ಕೊಂಡ್ರೆ ಇಲ್ಲಿವರೆಗೂ ಅವಳು ಸುದ್ದಿನೇ ಇಲ್ಲ. ಎಲ್ಲಿದಳು, ಹೇಗಿದಳು? ಬಂದ್ಬಿಡ್ತಾಳಮ್ಮ. ಸೋದರ ಸೊಸೆ ಬಂದಿದ್ದಾಳಲ್ಲ, ನನ್ನ ತಂಗಿ ಕೂಡ ತಪ್ಪದೆ ಬಂದೇ ಬರ್ತಾಳಮ್ಮ. ದಶರಥ, ಏನೋ ಇದು? ಏನ್ ನಡೀತಾ ಇದೆ? ಏನೋ ಇದು? ಅಮ್ಮ, ಅದು ದೇವಾಂಶ್ ಪಕ್ಕದಲ್ಲಿ ಶ್ರವಂತಿ ಫೋಟೋ ಯಾಕಿದೆ? ಇವರಿಬ್ರಿಗೂ ಮದುವೆ ಮಾಡಿದ್ರೆ ವೈದೇಹಿ ಪರಿಸ್ಥಿತಿ ಏನು? ಅಷ್ಟಕ್ಕೂ ವೈದೇಹಿ ಎಲ್ಲಿ? ದಯವಿಟ್ಟು ಅತ್ತೆ, ನೀವು ಗಾಬರಿ ಮಾಡ್ಕೋಬೇಡಿ. ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ದೇವಾಂಶ್ಗೂ ಶ್ರವಂತಿಗೂ ಇವಾಗ ಹೊಸದಾಗಿ ಮದ್ವೆ ಮಾಡ್ತಾ ಇಲ್ಲ. ಚಿಕ್ಕ ವಯಸ್ಸಲ್ಲೇ ಮದ್ವೆ ಆಗೋಗಿದೆ. ಆ ವಿಷಯ ನಿಮ್ಗೂ ಗೊತ್ತಲ್ವಾ ಅತ್ತೆ? ಆದ್ರೆ ಈ ವಿಷಯ ಗೊತ್ತಿಲ್ದೇ ಇರೋರು ಏನೇನೋ ಅರ್ಥ ಮಾಡ್ಕೋತಾ ಇದಾರೆ. ಅದಕ್ಕೆ ಎಲ್ರಿಗೂ ಗೊತ್ತಾಗೋ ತರ ಇನ್ನೊಂದ್ಸಲ 3 ಗಂಟೆ ಹಾಕ್ಸೋಣ ಅಂತ ನಿರ್ಧಾರ ಮಾಡಿದೀವಿ. ವೈದೇಹಿಗೆ ಏನಾಯ್ತು ಅಂತ ಕೇಳ್ತಾ ಇದ್ದೀನಿ ಕೌಸಲ್ಯ. ವೈದೇಹಿ ಎಲ್ಲಿ? ಚಿಕ್ಕ ವಯಸ್ಸಿನಲ್ಲಿ ಇವರಿಗೆ ಮದುವೆ ಆಗಿದೆ ಅಂತ ವೈದೇಹಿ ದೇವಾಂಶ ಮದುವೆಗೆ ಬೆಲೆನೇ ಇರಲ್ವಾ ಹೇಳು? ಇಲ್ಲ, ನೀವೆಲ್ಲರೂ ಸೇರಿ ಅವಳನ್ನ ಕಳಿಸ್ಬಿಟ್ರಾ? ಹೇಳಿ, ಏನಾಯ್ತು ಹೇಳು? ಹೇಳು, ಎಲ್ಲೋ ವೈದೇಹಿ? ಕೌಸಲ್ಯ, ನಿನ್ನ ಕೇಳ್ತಾ ಇದ್ದೀನಿ ಅಲ್ವಾ? ವೈದೇಹಿ ಎಲ್ಲಿ? ಎಲ್ಲಿ ಉತ್ತರ ಕೊಡ್ಬೇಕಾಗಿ ಬರುತ್ತೋ ಅಂತ ಹೇಗ್ ಜಾರ್ಕೊಳ್ತಿದಾರ ನೋಡು. ಯಾಕೆ ಯಾರು ಮಾತಾಡ್ತಿಲ್ಲ? ಅಮ್ಮ, ತಿಂಡಿ ಕೊಡ್. ಕಾಫಿ ತಗೊಳ್ಳಿ. ಇವ್ಳು ಯಾಕೆ ಅವಾಗ್ಲೇ ಹಾಗೆ ಮಾಡಿದ್ಲು? ಒಂದು ಅರ್ಥ ಆಗ್ತಾ ಇಲ್ವಲ್ಲ.
ನಿನ್ನ ಹೆಸರು ಜಾನಕಿ ಅಲ್ವಾ? ಹೌದು ರೀ. ಬೆಳಿಗ್ಗೆ ಕಾಫಿ ಕೊಟ್ಟೋಳು ವಾಪಸ್ ಇಸ್ಕೊಂಡು ಏನಂತ ಹೇಳ್ದೆ? ಮರ್ತೋಯ್ತು. ಸರಿಯಾದ ಸಮಯಕ್ಕೆ ನೆನಪು ಮಾಡಿದ್ರಿ. ಹೇಗಿದ್ರು ಇಷ್ಟಪಟ್ಟು ನೀವ್ ಮದ್ವೆ ಮಾಡ್ಕೊಳ್ತಿದ್ದೀರಾ ಅಲ್ವಾ? ಅವ್ರಿರ್ಬೇಕಾದ್ರೆ ನಾವ್ ಕೊಡೋ ಟಿಫಿನ್ ನಿಮ್ಗೆ ಹೇಗ್ ಸೇರತ್ ಹೇಳಿ? ನಾನ್ ಮಾಡೋದ್ ನಿಮ್ಗೆಲ್ಲಿ ಇಷ್ಟ ಆಗತ್ತೆ? ಅವ್ರಿಗೆ ಮಾಡ್ಕೊಡಕ್ ಹೇಳಿ. ಶ್ರವಂತಿ, ಏನಾಯ್ತತ್ತೆ? ಏನೂ ಆಗಿಲ್ಲ ಅಮ್ಮ. ದೇವಂಶ್ಗೆ ಹಸ್ವಾಗಿದೆ, ಟಿಫಿನ್ ಕುಡ್ದೆ ಎಲ್ಲಿ ಹೋಗಿದ್ದೆ? ನೀನೇ ಮಾಡ್ಬೇಕು ಅಂತ ಹಠ ಹಿಡ್ಕೊಂಡ್ ಕೂತಿದ್ದಾನೆ. ಹೌದಾ ಬಾವಾ? ನನ್ನ ಹತ್ರ ಒಂದ್ ಮಾತಾದ್ರೂ ಹೇಳ್ಬೇಕಿತ್ತಲ್ವಾ? ಹೇಳಿ, ಏನ್ ಟಿಫಿನ್ ಬೇಕು ಹೇಳಿ. ಅದು ನನ್ಗೆ ದೋಸೆನಾ? ನಾನ್ ತುಂಬಾ ಚೆನ್ನಾಗ್ ಮಾಡ್ತೀನಿ ಬಾವಾ. ಅತ್ತೆ ನೀವ್ ಹೋಗಿ, ನಾನ್ ನೋಡ್ಕೋತೀನಿ. ನೀವ್ ಹೋಗಿ ಅತ್ತೆ. ಓಕೆ ಬಾವಾ, ಬ್ಯೂಟಿಫುಲ್ ಆಗಿರೋ ದೋಸೆ ಒಂದೇ 1 ಮಿನಿಟ್ ಅಲ್ಲಿ ಮಾಡ್ಕೊಂಡ್ ಬರ್ತೀನಿ. ಸರಿ. ಎಸ್, ಬಾವಾ ನನ್ಗೆ ದೋಸೆ ಮಾಡಕ್ ಹೇಳಿದ್ರು. ಜಾನಕಿ, ದೋಸೆ ಹಿಟ್ಟೆಲ್ಲಿದೆ? ಅದು ಬೇಡ ಬಿಡು, ನಾನೇ ನೋಡ್ತೀನಿ. ಹಾ, ಸಿಕ್ತು ಬಿಡು. ಇದೇ ಖುಷಿಲಿ ನಾನೊಂದ್ ಹಾಡು ಹಾಕ್ತೀನಿ. ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಹುಷಾರಾಗಿರ್ಬೇಕಲ್ವೇನೋ ದೇವಾಂಶ್. ಸದ್ಯ ಜಾನಕಿ ಅಲ್ಲೇ ಇದ್ದಿದ್ರಿಂದ ಬ್ಯಾಂಡೇಜ್ ಹಾಕ್ಸಿ ನಿನ್ನ ಮನೆ ಕರ್ಕೊಂಡ್ ಬಂದ್ಲು. ಇಲ್ಲ ಅಂದ್ರೆ ಎಷ್ಟು ಕಷ್ಟಪಡ್ತಿದ್ಯೋ. ಈ ಹುಡುಗಿ ಉದ್ದೇಶ ಏನು ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಅಲ್ಲ, ಏನ್ ಅನ್ಕೊಂಡಿದ್ದಾಳೆ ನನ್ನ ಬಗ್ಗೆ? ಅವಳಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನಮ್ಮಿಬ್ರ ಮಧ್ಯೆ ಯಾವ ಜಗಳನೂ ಆಗಿಲ್ಲ. ಯಾವತ್ತೂ ನೋಡಿರೋ ನೆನಪು ಇಲ್ಲ. ಆದ್ರೆ ನಾನೇನೋ ತಪ್ಪು ಮಾಡಿದ್ದೀನಿ ಅನ್ನೋ ಹಾಗೆ ಸ್ಟ್ರಿಕ್ಟ್ ಟೀಚರ್ ತರ ನನ್ಗೆ ಯಾಕೆ ಈ ರೀತಿ ಎಲ್ಲ ಅಂತಿದ್ದಾಳೆ ಇವಳು? ಅಷ್ಟಕ್ಕೂ ಏನಾಯ್ತು ಕಂದ? ಅಲ್ಲಿ ಯಾಕೆ ನಿನ್ ಕಾರ್ ನಿಲ್ಲಿಸ್ದೆ?
ರೋಡ್ ಮಧ್ಯದಲ್ಲಿ ಕಾರ್ ನಿಲ್ಸೋದು ಅಂದ್ರೆ ಏನು? ಏನ್ ಯೋಚಿಸ್ತಾ ಇದ್ದೆ? ಹಾ, ಇನ್ನೇನಿರುತ್ತತ್ತೆ. ವೈದೇಹಿ ಬಗ್ಗೆ ಯೋಚನೆ ಮಾಡ್ತಾ ಅವನನ್ನವನೇ ಮಾಡ್ತಿರ್ತಾನೆ. ಅಷ್ಟೇ ಅಲ್ವಾ ದೇವಾಂಶ್? ಏನೋ ನನಗಂತೂ ಹಾಗನ್ನಿಸ್ತಾ ಇಲ್ಲ ಬಿಡಿ. ನನಗೆ ಪೂರ್ತಿ ಗೊತ್ತಿಲ್ಲ. ಬಂದ್ 2 ದಿನದಲ್ಲಿ ನೋಡಿ ಅರ್ಥ ಮಾಡ್ಕೊಂಡಿದ್ ಪ್ರಕಾರ ಇವ್ರನ್ ಬಿಟ್ಟು ಹೋಗಿರೋ ವೈದೇಹಿ ಬಗ್ಗೆ ಯಾಕೆ ಯೋಚಿಸ್ತಾರೆ? ಮುಂದೆ ಆಗೋ ಹೆಂಡತಿ ಶ್ರಾವಂತಿ ಬಗ್ಗೆನೇ ಯೋಚಿಸ್ತಿರ್ತಾರೆ. ಅದಕ್ಕೆ ಅವ್ರು ಎಲ್ಲಿಗೆ ಹೋದ್ರು ಶ್ರವಂತಿನೇ ಜೊತೆಲಿ ಕರ್ಕೊಂಡು ಹೋದ್ರೆ ಪಕ್ಕದಲ್ಲೇ ಇರ್ತಾಳೆ ಅಲ್ವಾ? ಅವಳದೇ ಯೋಚನೆಯಲ್ಲಿರೋ ಅವಶ್ಯಕತೆ ಇರಲ್ಲ. ತುಂಬಾ ಚೆನ್ನಾಗಿ ಹೇಳ್ದೆ ನೀನು ದೇವಾಂಶ್. ಶ್ರವಂತಿ ರೆಡಿ. ಏನ್ ಶ್ರವಂತಿ? ಜ್ಯೂಸ್ ತಗೊಳ್ಳಿ. ಕಾಫಿ ತಗೊಳ್ಳಿ. ತಗೊಳ್ರಿ. ಬೇಡ ಬಿಡು. ಅದೇನು ಅಜ್ಜಿನೇ ಕೊಡು ಅಂದಿದ್ದು? ಹೇಳಿದ ಅಜ್ಜಿನೇ ಆದ್ರೂ ಕೊಡ್ತಿರೋದ್ ನೀನ್ ತಾನೆ. ಅಂದ್ರೆ ನಾನ್ ಕೊಟ್ರೆ ತಗೊಳಲ್ವಾ? ಅಷ್ಟಕ್ಕೂ ನೀನ್ ಕೊಟ್ರೆ ತಾನೇ ಇಸ್ಕೊಳ್ಳೋದು. ಕಾಫಿ ತಗೊಂಡ್ ಬರ್ತೀಯಾ? ನಾನೇ ಕೊಡ್ಬೇಕು? ಮದುವೆ ಮಾಡ್ಕೋತಾ ಇದ್ದೀರಲ್ಲ, ಅವಳ ಹತ್ರನೇ ಇಸ್ಕೊಂಡ್ ಕುಡೀರಿ ಅಂತ ವಾಪಸ್ ತಗೊಂಡ್ ಹೊಟ್ಟೋಗ್ತೀಯ. ಟಿಫನ್ ಬಡ್ಸೋಕ್ ಬರ್ತೀಯಾ? ಬಡ್ಸಾದ್ಮೇಲೆ ನಾನೇ ಯಾಕೆ ಬಡಿಸ್ಬೇಕು? ಮದ್ವೆ ಮಾಡ್ಕೋತಾ ಇದೀರಲ್ವಾ, ಅವಳ ಕೈಲೇ ಬಡಿಸ್ಕೊಂಡು ತಿಂಡಿ ತಿನ್ನಿ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತೀಯ. ಈಗ್ಲೂ ಅದೇ ತಾನೇ ಆಗೋದು. ಜ್ಯೂಸ್ ತಗೊಂಡ್ ಬಂದಿದ್ಯಾ? ಈಸ್ಕೊಳಕ್ ಬಂದ್ರೆ ನನ್ ಕೈಲಿ ಏನ್ ಜ್ಯೂಸ್ ಕುಡಿತೀರ ಬಿಡಿ, ಮದುವೆ ಮಾಡ್ಕೋತಾ ಇದಿರಲ್ಲ ಅವ್ರ ಹತ್ರನೇ ಇಸ್ಕೊಂಡ್ ಕುಡೀರಿ ಅಂತ ಹೊಟ್ಟೋಗ್ತೀಯ. ತರೋದ್ ಯಾಕೆ? ವಾಪಸ್ ತಗೊಂಡ್ ಹೋಗೋದ್ ಯಾಕೆ? ಯಾಕೆ ಹೀಗ್ ಮಾಡ್ತಿದ್ಯಾ ನೀನು? ನೋಡು, ಏನಾದ್ರೂ ಹೇಳ್ಬೇಕಂತ ಇದ್ರೆ ನೇರವಾಗಿ ಹೇಳು. ಸುಮ್ನೆ ಕೊಂಕಣ ಸುತ್ತಬೇಡ. ಸಾರಿ. ಸಾರಿ. ಯಾಕೆ? ಬೆಳಗ್ಗೆ ಕಾಫಿ ಟಿಫನ್ ಕೊಟ್ಟಿಲ್ದೇ ಇರೋದಕ್ಕಲ್ಲ, ಕಾರ್ ಹತ್ತಿದಕ್ಕೆ. ಅದಕ್ ಮಾತ್ರ ಯಾಕೆ ಸಾರಿ ಕೇಳ್ತಾ ಇದ್ಯಾ? ಏನೋ ಪ್ಲಾನ್ ಮಾಡ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದೆಯಲ್ಲ, ಯಾಕೆ ಹೀಗ್ ಮಾಡ್ತಾ ಇದ್ಯಾ? ಜ್ಯೂಸ್ ತಗೊಳ್ಳಿ. ಯಾಕೆ ಹೀಗ್ ಮಾಡ್ತಿದ್ಯಾ ಅಂತ ಹೇಳಿದ್ರೇನೆ ಕುಡಿಯೋದು. ಹೆಣ್ಮಕ್ಳಿಗೆ ಅನ್ಯಾಯ ಮಾಡೋರ್ನ ಕಂಡ್ರೆ ನನಗ್ ಕೋಪ. ಅದಕ್ಕೆ ಏಯ್, ಯಾಕೆ ಹಾಗೆ ನೋಡ್ತಾ ಇದ್ಯಾ? ಅಂದ್ರೆ ಏನ್ ನೀನ್ ಹೇಳ್ತಿರೋದು? ನಾನ್ ಯಾವ್ದೋ ಹುಡುಗಿಗೆ ಅನ್ಯಾಯ ಮಾಡಿದೀನಿ ಅಂತ ಹೇಳ್ತಾ ಇದ್ಯಾ? ಅಂದ್ರೆ ಯಾರಿಗ ಅನ್ಯಾಯ ಮಾಡಿದೀನಿ ಅದನ್ನ ಹೇಳು. ವೈದೇಹಿಗೆ. ಬರ್ದೇ ಇರೋರ್ಗೋಸ್ಕರ ನಾನು ಇನ್ನು ಎಷ್ಟು ದಿನ ಅಂತ ಕಾಯ್ಬೇಕು? ನಾನು ಒಂಟಿಯಾಗಿರೋದ್ರ ಬಗ್ಗೆ ಗಮನ ಕೊಡದೆ ನನ್ನ ಅಪ್ಪ ಅಮ್ಮನ್ನ
ನನಗೋಸ್ಕರ ಎದುರು ನೋಡ್ತಾ ಇರೋ ಶ್ರವಂತಿನ ಇನ್ನೂ ಎಷ್ಟು ದಿನ ಕಾಯಿಸ್ಬೇಕು? ಅದಕ್ಕೆ ಅವಳನ್ನ ಕಾದು ಕಾದು ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಇವಾಗ ಹೇಳು, ನಾನು ಮಾಡಿದ ತಪ್ಪಾ? ಹೇಳು, ತಪ್ಪಾ? ತಪ್ಪಲ್ಲ ತಾನೆ? ತಪ್ಪಲ್ಲ. ನನಗೋಸ್ಕರ ನೀವು ತುಂಬಾ ಕಾಯ್ತಾ ಇರೋ ಹಾಗೆ, ತುಂಬಾ ಪ್ರೀತಿ ಇರೋ ಹಾಗೆ ಅವಾಗ್ಲೇ ಕೋಪದಲ್ಲಿ ಮಾತಾಡಿದ್ರಲ್ಲ, ಎಷ್ಟು ಪ್ರೀತಿ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಈ ಫೋಟೋ ಇಡ್ತಾ ಇದ್ದೀನಿ. ಅದ್ಕೆ 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 ನೀವು ವೈದೇಹಿ ನೋಡಿದ್ರ? ಅದ್ಕೆ ಬಾವಾ, ಕನ್ಸೇನಾದ್ರು ಬಿತ್ತಾ? ಕನ್ಸಲ್ಲ ಶ್ರವಂತಿ, ಸತ್ಯ. ವೈದೇಹಿ ನಿಜವಾಗ್ಲೂ ಬಂದಿದ್ದಾಳೆ. ಹೇ ಜಾನಕಿ, ಇಲ್ಲಿ ಬಾಯ್ಲಿ, ಬಾಬಾ ಬಾಬಾ, ನೀನ್ ವೈದೇಹಿ ನೋಡ್ದ್ಯಾ? ಅಶ್ಶೋ, ನಿನ್ ವೈದೇಹಿ ಹೇಗಿದ್ಲು ಅಂತ ಗೊತ್ತಿಲ್ಲಲ್ಲ? ಇಲ್ಲಿ ನೋಡು, ಇವಳೇ ನನ್ ವೈದೇಹಿ. ನೋಡು ನೋಡು. ನೋಡು, ಎಷ್ಟು ಮುದ್ದಾಗಿದ್ದಾಳೆ ಅಲ್ವಾ? ದೇವಾಂಶ್, ದೇವಾಂಶ್, ಸಾಕು. ವೈದೇಹಿ ಬಂದ್ಲು ಅಂತ ಹೇಗೆ ಹೇಳ್ತೀಯಾ? ಅವಳೆಲ್ಲಿದ್ದಾಳೆ? ಶ್ರವಂತಿ ಹೇಳ್ದ ಹಾಗೆ ಅದು ಕನ್ಸಾಗಿರತ್ತೆ. ಅಯ್ಯೋ ಅಮ್ಮ, ಅದ್ ಕನ್ಸಲ್ಲಮ್ಮ, ನಿಜ ಹೇಳ್ತಾ ಇದ್ದೀನಿ. ಅನುಮಾನ ಆಯ್ತು ನೋಡು. ಇದು ವೈದೇಹಿ ಇಟ್ಕೊಂಡಿದ್ ರಾಮನ ವಿಗ್ರಹ. ಮೊನ್ನೆ ರಾತ್ರಿ ಇದು ಕಾಣಿಸ್ತಾ ಇರ್ಲಿಲ್ಲ. ಆಗ್ಲೇ ಅನುಮಾನ ಬಂದಿತ್ತಮ್ಮ ವೈದೇಹಿ ಬಂದಿರ್ಬೇಕಂತ. ರಾತ್ರಿ ಕಾಣೆಯಾಗಿದ್ದ ವಿಗ್ರಹದ ಜೊತೆಗೆ ವೈದೇಹಿ ಫೋಟೋನು ಇತ್ತಮ್ಮ. ವೈದೇಹಿ ಬಂದಿದ್ದಾಳಮ್ಮ, ಅವಳು ಬಂದಿದ್ದಾಳೆ. ಸಾಕ್ಷಿಗೆ ಅವಳು ಫೋಟೋನ ಇಟ್ಟು ಹೋಗಿದ್ದಾಳೆ. ಕೆಲ್ಸದವಳು ರೂಮ್ ಕ್ಲೀನ್ ಮಾಡುವಾಗ ಅಡ್ಡ ಇರೋದನ್ನೆಲ್ಲ ಟೇಬಲ್ ಮೇಲೆ ಇಟ್ಟಿರ್ತಾಳೆ. ಅದಕ್ಕೆ ಅದು ವೈದೇಹಿ ಅಂತ ಅನ್ಕೊಂಡಿದ್ಯಾ? ಅಯ್ಯೋ ಇಲ್ಲ ಅದ್ಗೆ, ವೈದೇಹಿ ಬಂದಿದ್ದಾಳೆ, ನನಗ್ ಗೊತ್ತಾಗ್ತಾ ಇದೆ.
ನನ್ ಮೇಲೆ ಇನ್ನೂ ಇವ್ರಿಗೆ ಇಷ್ಟೊಂದು ಪ್ರೀತಿ ಇದೆಯಾ? ವೈದೇಹಿ, ನಿಜವಾಗ್ಲೂ ನಿಮ್ ಹೆಂಡತಿ ಅಂದ್ರೆ ನಿಮಗಷ್ಟೊಂದು ಇಷ್ಟನಾ? ಇಷ್ಟ ಬಂದ ಹಾಗೆ ನೀನ್ ಏನೇನೋ ಮಾತಾಡಿ ನಮ್ ಪ್ರೀತಿನ ಅವಮಾನಿಸ್ಬೇಡ. ಕ್ಷಣದಲ್ಲೇ ಒಬ್ರಿಗೋಸ್ಕರ ಬದಲಾಗೋದು ಇಷ್ಟ. ನಾವು ಬದುಕಿರೋವರೆಗೂ ನಮ್ ಜೊತೆನೆ ಉಳ್ಕೊಳ್ಳೋಂಥದ್ದು ಪ್ರೀತಿ. ಅವಳಂದ್ರೆ ನನ್ ಪ್ರಾಣ. ಹಾಗಿದ್ಮೇಲೆ ಮದ್ವೆಗೆ ಯಾಕೆ ಒಪ್ಕೊಂಡ್ರಿ? ಮದ್ವೆಗೆ ಒಪ್ಕೊಂಡಿದ್ದೀನಿ ನನ್ನ ಮಾತ್ರಕ್ಕೆ. ವೈದೇಹಿ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತನಾ? ನಾನು ಈ ಮದುವೆ ಮಾಡ್ಕೋತೀನಿ ಅಂತ ಒಪ್ಕೊಂಡಿದ್ದೆ ವೈದೇಹಿಗೋಸ್ಕರ. ವೈದೇಹಿಗೋಸ್ಕರನಾ? ಹೌದು, ವೈದೇಹಿಗೋಸ್ಕರನೇ. ಅವಳು ಯಾಕೆ ನನ್ನಿಂದ ದೂರ ಆದ್ಲೋ ಗೊತ್ತಿಲ್ಲ. ನನ್ ಮುಂದೆ ಕಾಣಿಸ್ಕೊಳ್ಳೋಕೆ ಯಾಕಷ್ಟು ಯೋಚನೆ ಮಾಡ್ತಿದ್ದಳೋ ಗೊತ್ತಿಲ್ಲ. ಆದ್ರೆ ಹೀಗ್ ಮಾಡೋದ್ರಿಂದ ಮಾತ್ರ ಅವಳು ನನ್ ಮುಂದೆ ಬರ್ತಾಳಂತ ನನಗೆ ಗೊತ್ತು. ಶ್ರವಂತಿ ಜೊತೆ ಮದುವೆ ಆಗೇನೋ ಅವಳು ಮದುವೆಗೆ ಒಪ್ಕೊಂಡಿದ್ಲು. ಆದ್ರೆ ನಾನು ಇವಾಗ ಇನ್ನೊಂದು ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ರೆ ಅವಳು ಒಪ್ಪಲ್ಲ. ಅವಳು ಎಲ್ಲೇ ಇದ್ರೂ ಅದನ್ನ ತಡೆಯೋಕ್ ಬಂದೇ ಬರ್ತಾಳೆ. ಅದಕ್ಕೆ ಎಲ್ಲೇ ಇದ್ರೂ ಈ ವಿಚಾರ ಗೊತ್ತಾಗ್ಲಿ ಅಂತ ನನ್ನ ಮದುವೆ ಬಗ್ಗೆ ಪೇಪರ್ಲಿ ಹಾಕಿಸ್ದೆ, ಟಿವಿಗಳಲ್ಲಿ ಆಡ್ ಕೊಡಿಸ್ದೆ. ಇಷ್ಟೆಲ್ಲ ಆದ್ರೂ ಅವಳು ಬರ್ಲಿಲ್ಲ ಅಂದ್ರೆ ಅವಳಿಗಿನ್ನೂ ವಿಚಾರ ಗೊತ್ತಾಗಿಲ್ಲ. ಆದ್ರೆ ಅವಳಿಗೆ ಗೊತ್ತಾಗುತ್ತೆ. ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಖಂಡಿತ ಬಂದೇ ಬರ್ತಾಳೆ. ಎಲ್ಲಾ ಪ್ರಯತ್ನನೂ ಮಾಡಿದ್ರಿ, ಇದೊಂದು ಪ್ರಯತ್ನ ಮಾಡಿ. ನನ್ಗೆ ವಿಶ್ವಾಸ ಇದೆ, ಈ ಮಹಾಲಕ್ಷ್ಮಿ ಹೋಮ ಮಾಡಿದ್ರೆ ನಿಮ್ ಮನೆ ಮಹಾಲಕ್ಷ್ಮಿ ನಿಮ್ಮನೆ ಖಂಡಿತ ವಾಪಸ್ ಬರ್ತಾಳೆ. ನೋಡಿ ಅಪ್ಪ, ಭಾವ ಇನ್ನ ಹೊರಟಿಲ್ಲ ಅನ್ಸುತ್ತೆ. ಒಂದ್ಸತಿ ಅವ್ರಿಗೆ ಫೋನ್ ಮಾಡಿ. ಸರಿ. ಅವ್ರಿಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರ? ಯಾಕೆ? ಹಲೋ, ನಾನಮ್ಮ ಜಾನಕಿರಾಮ್ ಮಾತಾಡ್ತಾ ಇರೋದು. ಹಾ ಹೇಳಿ ಅಣ್ಣ. ಅದೇನಮ್ಮ, ಮಗಳು ಹುಷಾರಾಗಿ ವಾಪಸ್ ಬರಲಿ ಅಂತ ಮಹಾಲಕ್ಷ್ಮಿ ಹೋಮನ ಮಾಡಿಸ್ತಾ ಇದೀವಿ. ಅಳಿಯಂದ್ರನ್ ಕಳಿಸ್ತೀನಿ ಅಂತ ಹೇಳಿದ್ರಿ. ಅದಾ, ನಾನ್ ನಿಮ್ಗೆ ನೆನ್ನೆನೆ ಹೇಳಿದ್ನಲ್ಲ ಅಣ್ಣ, 2 ದಿನದಲ್ಲೇ ಮದ್ವೆ ಇದೆ, ಆಗಲ್ಲ ಅಂತ. ಆದ್ರೂ ನೀವು ಕೇಳಿ ಅಂತ ಹೇಳಿದಕ್ಕೆ ಕೇಳ್ದೆ.
ನನ್ ಮಗನೂ ಸಹ ಅದೇ ಮಾತು ಹೇಳ್ದ. ಅದೇನಮ್ಮ, ಮಗಳು ಬರ್ಲಿ ಅಂತ ತಾನೇ ಹೋಮ ಇಟ್ಕೊಂಡಿರೋದು. ಅಳಿಯಂದ್ರೆ ಬರ್ಲಿಲ್ಲ ಅಂದ್ರೆ ಹೇಗೆ? ಯಾಕೆ ಅಂತ ಕೇಳಿದ್ರೆ ಹೇಗೆ? 2 ದಿನದಲ್ಲಿ ಮದ್ವೆ ಇರೋದು ಗೊತ್ತಿದ್ದು ಈಗ ಮಗಳು ಬರ್ಲಿ ಅಂತ ಹೋಮ ಮಾಡ್ತಿದ್ದೀರಾ ಅಂದ್ರೆ ಅಷ್ಟಕ್ಕೂ ನಿಮ್ ಉದ್ದೇಶ ಏನು? ಈ ಮದ್ವೆ ಆಗ್ಬಾರ್ದು ಅಂತಾನೆ ಅಲ್ವಾ? ನನ್ನ ಮಗಳು ಕಾಣಿಸ್ತಿಲ್ಲ ಅಂತ ನಾನ್ ನೊಂದ್ಕೊಂಡಿದ್ರೆ ಮದ್ವೆ ಅಂತ ಹೇಳ್ತಿದ್ದೀರಲ್ಲಮ್ಮ. ಇದೊಂದು ಸಲ ನಮ್ಮ ಅಳಿಯಂದ್ರನ್ನ ಕಳ್ಸ್ಕೊಡಿಮ್ಮ. ನನ್ನ ಕಷ್ಟ ನೀವು ಅರ್ಥ ಮಾಡ್ಕೊಳ್ಳಿಮ್ಮ. ಬರಲ್ಲ ಅಂತ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಮ್ಗೆ? ನಿಮಗ್ ಬೇಕು ಅಂದ್ರೆ ಫೋನ್ ಕೊಡ್ತೀನಿ, ನೀವೇ ಮಾತಾಡಿ. ಆದ್ರೆ ಅವನು ಹೇಳೋ ಮಾತನ್ನ ನೀವು ಕೇಳಿಸ್ಕೊಂಡ್ರೆ ನಿಮ್ಗಿನ್ನೂ ಬೇಜಾರಾಗತ್ತೆ. ಅಂತ ತಪ್ಪು ನನ್ನ ಮಗಳಿಗೆ ಏನ್ ಮಾಡಿದಾಳಮ್ಮ? ತಾಳಿ ಕಟ್ಟಿಸ್ಕೊಂಡ ಹೆಂಡತಿ ಕಾಣೆಯಾಗ 6 ತಿಂಗಳಾಯ್ತು. ಏನಾಗಿದ್ದಾಳೋ ಏನೋ ಅಂತ ಸ್ವಲ್ಪನಾದ್ರೂ ಅವಳ ಬಗ್ಗೆ ಕಾಳಜಿ ಬೇಡವನಮ್ಮ? ಹೀಗೆ ಬಿಟ್ಬಿಡ್ತೀರಾ? ಹೇಳಿ, ಹೀಗೆ ಬಿಟ್ಬಿಡ್ತೀರಾ? ನೋಡಿ ಅಣ್ಣ, ನನ್ನ ಮಗ ಇನ್ನೊಂದ್ ಮದ್ವೆಗೆ ರೆಡಿ ಅಂದಾಗ್ಲೇ ನಿಮಗೆ ಅರ್ಥ ಆಗ್ಬೇಕಾಗಿತ್ತು. ನಾನ್ ನಿಮ್ ಮುಂದೆ ಯಾಕೆ ಬರ್ತಿಲ್ಲ ಅನ್ನೋದು ನಿಮಗೆ ಅರ್ಥ ಆಗ್ತಿಲ್ಲ ಅಂತಿದ್ದೀರಾ ಅಲ್ವಾ? ಇವಾಗ ಬಂದ್ರೆ ನಾನು ನಿಮ್ ಮುಂದೆ ಬರ್ತೀನಿ. ಏನಾಯ್ತು ಬಾವಾ? ಅಯ್ಯೋ, ಏನಾಯ್ತು ಹೇಳಿ. ವೈದೇಹಿ, ಮಾರುತಿ, ಹಾ, ನಿಮ್ ಭಾವಂಗೆ ವೈದೇಹಿ ಅಕ್ಕ ಮೆಸೇಜ್ ಮಾಡೋ ತರನೇ ಮಾಡಿದೀನಿ. ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ಬರ್ತಾರೆ, ನೀನ್ ಹೆದರ್ಕೋಬೇಡ. ಅಂದ್ಹಾಗೆ ಅಪ್ಪಂಗೂ ಕೂಡ ಹೇಳು, ಏನು ಗೊತ್ತಿಲ್ದಿರೋ ತರನೇ ಇರು ಅಂತ. ಸರಿ ಅಕ್ಕ. ಸರಿ, ನೀನ್ ಹೋಗು. ವೈದೇಹಿ ಕಳ್ಸಿದಾಳ? ಏನದು ಮೆಸೇಜ್? ವೈದೇಹಿ ಮೆಸೇಜ್ ಮಾಡಿದಾಳೆ. ಹುಚ್ಚಿಡ್ತಿದ್ಯಾ ಇವನ್ಗೆ? ಅವಳು ಸತ್ತು ಎಷ್ಟು ದಿನ ಆಯ್ತು, ಇವಾಗ ಮೆಸೇಜ್ ಮಾಡ್ತಾಳ? ಹಲೋ 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 ಸರ್, ಏನ್ ನಿಮ್ ಹೆಸರು? ವೈದೇಹಿ ಎಲ್ಲಿದ್ದಾಳೆ? ವೈದೇಹಿ ಯಾರು ಸರ್? ಈಗಷ್ಟೇ ನಿಮ್ ಫೋನಿಂದ ನನಗೊಂದು ಮೆಸೇಜ್ ಕಳಿಸಿದ್ರಲ್ಲ, ಅವರು ಆ ಹುಡುಗಿಯಲ್ಲಿ ಮೆಸೇಜ್ ಯಾರು ಕಳಿಸಿದ್ದು? ಒಂದು ಹುಡುಗಿ ಫೋನ್ ಬೇಕು ಅಂತೇಳಿ ಈಸ್ಕೊಂಡು ಹೋದ್ಲು, ಆಮೇಲೆ ಕೊಟ್ಬಿಟ್ಲು. ಆ ಹುಡುಗಿ ಮಾಡಿರ್ಬಹುದು. ಅವಳೆ ಅದೇ ಹುಡುಗಿ. ಎಲ್ಲಿದ್ದಾಳವಳು? ಸರ್, ನೀವೆಲ್ಲಿದ್ದೀರಾ ಹೇಳಿ ಸರ್. ನಾನಿಲ್ಲಿ ಶಿವನ್ ದೇವಸ್ಥಾನದಲ್ಲಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಶ್ರವಂತಿ, ನಿನ್ ಕೆಳಗಿಳಿ. ಏನಾಯ್ತು ಬಾವಾ? ವೈದೇಹಿ ಬಂದಿದ್ದಾಳೆ, ನನ್ನ ನೋಡ್ಬೇಕಂತದಳು ಅವಳು. ನೀ ಕ್ಯಾಬ್ ಮಾಡ್ಕೊಂಡು ಹೋಗು. ವೈದೇಹಿ ಹೇಗ್ ಬರ್ತಾಳ ಬಾವಾ? ಅವಳು ಬರೋ ಚಾನ್ಸೇ ಇಲ್ಲ. ಅವಳೇ ಮೆಸೇಜ್ ಮಾಡಿದಾಳೆ, ನೀನ್ ನೋಡಿದ್ರೆ ಹೀಗ್ ಮಾತಾಡ್ತಾ ಇದೆಯಲ್ಲ. ಬಂದ್ರೆ ಮನೆಗ್ ಬರ್ಬೇಕಲ್ಲ ಬಾವಾ? ಹೀಗ್ ಮೆಸೇಜ್ ಮಾಡೋದಂದ್ರೆ ಏನು? ಏನೋ ಮಿಸ್ಟೇಕ್ ಆಗಿ ಬಂದಿರೋ ಮೆಸೇಜ್ ಅನ್ಸುತ್ತೆ. ನಡೀರಿ ಬಾವಾ. ಇಲ್ಲ, ವೈದೇಹಿ ಬಂದಿದ್ದಾಳೆ. ವೈದೇಹಿನೇ ಮೆಸೇಜ್ ಮಾಡಿದ್ದು. ನನ್ ಮನ್ಸು ನನ್ಗೆ ಹೇಳ್ತಾ ಇದೆ. ಮೊದಲು ನೀನ್ ಕೆಳಗಿಳಿ. ಇಳಿ ಶ್ರವಂತಿ, ಹೋಗ್ ನೀನು. ಹೋಗು, ಕ್ಯಾಬಲ್ ಹೋಗು, ಹುಷಾರಾಗಿ ಹೋಗು.
ವೈದೇಹಿ, ಎಲ್ಲಿದ್ಯಾ ನೀನು? ನನಗೆ ಗೊತ್ತು, ಇಲ್ಲೇ ಇದೆಯಾ ನೀನು? ಅಳಿಯಂದ್ರೆ ಮಾವ, ನೀವೇನಿಲ್ಲಿ? ವೈದೇಹಿಯಲ್ಲಿ? ವೈದೇಹಿನ? ವೈದೇಹಿ ಇಲ್ಲಿಲ್ಲಪ್ಪ. ಇಲ್ಲ ಮಾವ, ಇಲ್ಲೇ ಎಲ್ಲೋ ಇದ್ದಾಳೆ. ಅವಳು ಇಲ್ಲಿಗೆ ಬಂದಿದ್ದೀನಿ ಅಂತ ನನಗೆ ಮೆಸೇಜ್ ಹಾಕಿದ್ಲು. ವೈದೇಹಿ ಇಲ್ಲೇ ಇದ್ರೆ ನಾನು ಅವಳಿಗೋಸ್ಕರ ಹೋಮ ಯಾಕಪ್ಪ ಮಾಡ್ಸಕ್ ಹೋಗ್ತಿದ್ದೆ. ಹೋಮನ? ಹೌದು ಅಳಿಯಂದ್ರೆ, ಮಹಾಲಕ್ಷ್ಮಿ ಹೋಮ. ಅದನ್ನ ಮಾಡಿಸೋದ್ರಿಂದ ಕಳೆದು ಹೋಗಿರೋ ಹೆಣ್ಮಕ್ಳು ವಾಪಸ್ ಮನೆಗೆ ಬರ್ತಾರಂತೆ. ಅದನ್ ಕೂಡ ಗಂಡನ ಕೈಲೇ ಮಾಡಿಸ್ಬೇಕು. ಹೌದು ಬಾವಾ, ನಿಮ್ಮನ್ ಕರೆಯಕ್ಕೆ ಅಪ್ಪ ಮನೆಗ್ ಫೋನ್ ಮಾಡಿದ್ರು. ಇನ್ನೊಂದ್ಸಲ ಫೋನ್ ಮಾಡ್ಬೇಕು ಅಂತಿದ್ವಿ, ಅಷ್ಟ್ರಲ್ಲಿ ನೀವೇ ಬಂದ್ಬಿಟ್ರಿ. ಹೋಮ ಅಂತ ಮನೆ ಕಾಲ್ ಮಾಡಿದ್ರಾ? ಯಾವಾಗ? ನನ್ಗ್ಯಾರು ಹೇಳಿಲ್ವಲ್ಲ. ಅಲ್ಲ, ಸತ್ತಿರೋ ವೈದೇಹಿ ಹೇಗ್ ಮೆಸೇಜ್ ಮಾಡ್ತಾಳೆ? ಅಬ್ಬಾ, ಸಿಗ್ನಲ್ ಸಿಕ್ತು. ಹಲೋ ಅತ್ತೆ. ಎಲ್ಲಿದ್ದೀರಮ್ಮ? ಇನ್ನು ಎಷ್ಟೊತ್ತಾಗತ್ತೆ ಬರೋದಕ್ಕೆ? ಆಟೋ ಹುಡುಕ್ತಾ ಇದ್ದೀನಿ ಅತ್ತೆ, ಒಂದೂ ಸಿಗ್ತಿಲ್ಲ. ಆಟೋ ಕಾಯ್ತಾ ಇದ್ದೀರಾ? ಕಾರ್ ಏನಾಯ್ತು? ಅತ್ತೆ, ಅವ್ರಿಗೆ ಯಾರೋ ಏನೋ ಮೆಸೇಜ್ ಕಳ್ಸಿದ್ದಕ್ಕೆ ವೈದೇಹಿನೇ ಮೆಸೇಜ್ ಮಾಡಿರೋದು ಅನ್ಕೊಂಡು ನನ್ನ ಅವರು ರೋಡ್ ಮಧ್ಯದಲ್ಲೇ ಬಿಟ್ಟು ಹೋದ್ರು ಅತ್ತೆ. ವೈದೇಹಿ ಮೆಸೇಜ್ ಮಾಡೋದು ಅಂದ್ರೆ ಏನು? ಬಂದ್ರೆ ಮನೆಗ್ ಬರ್ತಾಳಲ್ವಾ, ಮೆಸೇಜ್ ಯಾಕೆ ಮಾಡ್ತಾಳೆ? ನಾನು ಅದನ್ನೇ ಹೇಳ್ದೆ ಅತ್ತೆ. ಅವ್ರು ನನ್ ಮಾತು ಕೇಳ್ದೆ ನನ್ನನ್ನ ಬಲವಂತವಾಗಿ ಕಾರಿಂದ ಇಳಿಸ್ಬಿಟ್ಟು ಹೊಟ್ಟೋದ್ರು. ಎಲ್ಲೋ ಏನೋ ವ್ಯತ್ಯಾಸ ಆಗ್ತಿದೆ. ಒಂದ್ ವೇಳೆ ಹೋಮದ ಬಗ್ಗೆ ಗೊತ್ತಾಯ್ತಾ? ಭಾವನ್ಗೆ ಹೋಮದ ಬಗ್ಗೆ ಗೊತ್ತೇ ಇಲ್ವಲ್ಲ ಅತ್ತೆ. ನೀನ್ ಗೊತ್ತಿಲ್ಲ ಅಂತಿದ್ಯಾ, ಆದ್ರೆ ಅವನು ಗೊತ್ತಾಗಿರ್ಬೇಕು. ಅಲ್ಲಿಗೆ ಹೋಗದೆ ಇರೋಂಗ್ ತಡಿಯಕ್ಕೆ ಎಷ್ಟೇ ಪ್ರಯತ್ನ ಪಟ್ಟು ಹೊರಟೋದ ನೋಡು. ಅತ್ತೆ, ಹೋಗಿರೋದು ಅಲ್ಲಿಗೋ ಅಲ್ವೋ ಅಂತ ಗೊತ್ತಿಲ್ಲ. ಯಾಕೆ ಗಾಬರಿ ಪಡ್ತೀರಾ? ನಾನೇ ಅಲ್ಲಿಗೆ ಹೋಗ್ತೀನಿ. ಒಂದ್ ವೇಳೆ ನಿಜವಾಗ್ಲೂ ಹೋಮ ಮಾಡಕ್ಕೆ ಹೋಗಿದ್ರೆ ಹೋಮನ ಮಧ್ಯದಲ್ಲಿ ನಿಲ್ಸಿ ಕರ್ಕೊಂಡ್ ಬರ್ತೀನಿ. ಅಷ್ಟೇ ಹೊರತು ನಾನು ಹೋಮ ನಡೆಯಕ್ ಬಿಡಲ್ಲ ಅತ್ತೆ. ನಿನ್ನ ಸಹಾಯ ನೀ ಜನ್ಮದಲ್ಲಿ ಮರೆಯಲ್ಲಮ್ಮ. ನೋಡಿ, ಮತ್ತೆ ಅದೇ ಮಾತು ಹೇಳ್ತಿದ್ದೀರಾ. ನಾನ್ ನಿಮ್ನ ಅಪ್ಪ ಅಂತ ಕರ್ದೆ ಅಂದ್ಮೇಲೆ ಅದು ನನ್ನ ಜವಾಬ್ದಾರಿ ಅಲ್ವಾ? ಸ್ವಂತ ಮಗಳಾಗಿದ್ರು ಈ ಸಹಾಯ ಮಾಡ್ತಿದ್ಲೋ ಇಲ್ವೋ ಗೊತ್ತಿಲ್ಲ. ಬರಲ್ಲ ಅಂತಿದ್ದ ಅಳಿಯಂದ್ರನ್ನ ಕರೆಸಿ ಹೋಮ ನಡೆಯೋ ಹಾಗೆ ಮಾಡ್ದೆ. ನಿನ್ನ ಬಾಯಿ ಅರ್ಕೆಯಿಂದ ಆ ಮದ್ವೆ ನಿಂತೋದ್ರೆ ಸಾಕು. ಈ ಮದ್ವೆ ನಡೆಯೋದಿಲ್ಲ. ಆ ಮನೇಲಿ ನಾನಿರೋವರೆಗೂ ನಡೆದ್ ಬಿಡಲ್ಲ. ನೀವ್ ಧೈರ್ಯವಾಗಿರಿ. ಆದ್ರೆ ಇಂಥ ಸಮಯದಲ್ಲಿ ವೈದೇಹಿ ಬಂದ್ರೆ ಚೆನ್ನಾಗಿರುತ್ತಮ್ಮ. 6 ತಿಂಗಳ ಕೆಳಗೆ ಗಣೇಶ ಹಬ್ಬ ಅದು ಮಾರನೇ ದಿನದಿಂದ ಅವಳು ಕಾಣಿಸ್ತಾ ಇಲ್ಲ. ಹುಡುಕ್ತಿರೋ ಜಾಗ ಇಲ್ಲ. ಅವಳು ಎಲ್ಲಿದ್ದಾಳೋ ಏನೋ, ಭಯ ಆಗ್ತಿದ್ಯಮ್ಮ. ಜಾನಕಿರಾಮ್ ಅವ್ರೆ, ನೀವು ಹೇಳಿದ ಮಾತು ಕೇಳಿ ನೆನ್ಪಾಯ್ತು. ಅವತ್ತು ದಂಪತಿಗಳಿಬ್ರು ಅಪ್ಪನ ಹತ್ರ ಬಂದು 25 ವರ್ಷದಿಂದ ಇಲ್ಲೇ ಒಂದ್ ಮಗುನ್ ಬಿಟ್ಟು ಹೋಗಿದ್ವಿ, ಅದನ್ನ ಕರ್ಕೊಂಡು ಹೋದವ್ರು ಯಾರು ಅಂತ ಕೇಳಿದ್ರು. ನಿಮಗೆ ಅಲ್ವಾ ಅಪ್ಪ ಆ ಮಗುನ್ ಕೊಟ್ಟಿದ್ದು?
ನಡೆದಿದ್ದೆಲ್ಲನ್ನ ಅವ್ರ ಹತ್ರ ಹೇಳಿ ನಿಮ್ ವಿಳಾಸನ ಅವ್ರಿಗೆ ಕೊಟ್ರು. ಹೌದಾ? ನಮ್ಮ ಮನೆಗೆ ಯಾರು ಬರ್ಲೇ ಇಲ್ವಲ್ಲ? ಗಣೇಶ ಹಬ್ಬದ ಮಾರನೇ ದಿನ ಚಿಕ್ಕ ವಯಸ್ಸಲ್ಲಿ ಬಿಟ್ಟು ಹೋಗಿರೋ ನನಗೋಸ್ಕರ ಯಾರು ಹುಡ್ಕೊಂಡು ಬಂದಿದ್ರು? ನಾನು ಜಾನಕಿ ರಾಮ ಅವ್ರ ಮಗಳು ವೈದೇಹಿ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಆದ್ರೆ ಮಾರನೇ ದಿನ ನನ್ನನ್ನು ಸಾಯಿಸೋದಕ್ಕೆ ನೋಡಿದ್ದಾರೆ. ಜೊತೆಗೆ ನನ್ನ ಹುಟ್ಟಿಗೂ ನನ್ನ ಸಾವಿಗೂ ಕಾರಣ ಒಂದೇ ಅಂತ ಹೇಳಿದ್ರು. ಅಂದ್ರೆ ನನ್ನನ್ನು ಹುಡ್ಕೊಂಡು ಬಂದವ್ರನ್ನ ಹುಡುಕಿದ್ರೆ ನನ್ನ ಯಾಕೆ ಸಾಯಿಸಕ್ ನೋಡಿದ್ರು ಅನ್ನೋದು ಗೊತ್ತಾಗತ್ತೆ. ಅದೇ ಥರ ನನ್ನ ಹೆತ್ತ ತಂದೆ ತಾಯಿ ಯಾರು ಅಂತಾನೂ ಗೊತ್ತಾಗತ್ತೆ. ಪುರೋಹಿತ್ರೆ, ಅವ್ರನ್ನ ಮತ್ತೆ ನೋಡಿದ್ರೆ ನೀವು ಗುರ್ತು ಹಿಡಿತೀರಾ? ಹಾ, ಗುರ್ತಿಡಿತೀನಮ್ಮ. ಅವತ್ತು ನಾನು ನನ್ನ ತಂದೆಯವ್ರ ಪಕ್ಕನೇ ಇದ್ದೆ. ಏನು ಅಂದ್ರೆ ಏನಾಯ್ತು? ಏನು ಅಂದ್ರೆ ಅಯ್ಯೋ ದೇವ್ರೆ, ಏನಾಯ್ತ್ರಿ? ಏನು ಅಂದ್ರೆ ಏನಾಯ್ತು ನಿಮ್ಗೆ? ಪಾಪು ಪಾಪು ಹುಷಾರು. ಪಾಪು ಪಾಪು ಹುಷಾರು. ಪಾಪು ಹುಷಾರು. ಏನು ಅಂದ್ರೆ ಏನಾಯ್ತು ನಿಮ್ಗೆ? ಇಲ್ಲೇನ್ ಮಾಡ್ತಿದ್ದೀರಾ? ಕಾರ್ ಕೆಟ್ಟ ಹೋಗಿದೆ. ಅರ್ಜೆಂಟಾಗಿ ನಾನು ಬ್ಯಾಂಕ್ ಹತ್ರ ಹೋಗ್ಬೇಕಿತ್ತು. ಅಯ್ಯೋ ಹೌದಾ? ನಾನ್ ಲಿಫ್ಟ್ ಕೊಡ್ಲಾ? ಏಯ್, ನೀನ್ ಲಿಫ್ಟ್ ಕೊಡ್ತೀಯಾ? ಯಾವ್ದೋ ಕೆಲ್ಸದ ಮೇಲೆ ಬಂದಿರ್ತೀಯಾ? ಸುಮ್ನೆ ಹೋಗ್ ನೀನು. ಹಲೋ, ನಿಮಗ್ ಲಿಫ್ಟ್ ಕೊಡ್ತೀನಿ ಅಂತ ಯಾರು ಹೇಳಿದ್ರು? ಇವ್ರಿಗ್ ಮಾತ್ರನೇ ಲಿಫ್ಟ್ ಕೊಡ್ತೀನಿ ಅಂದಿದ್ದು. ಅಂದ್ರೆ ನನ್ ಸೈಕಲ್ ಟ್ರಿಪಲ್ ಓಡ್ಸಕ್ ಆಗಲ್ಲ, ಡಬಲ್ಸ್ ಮಾತ್ರನೇ ಓಡ್ಸೋದು. ಇನ್ನೊಬ್ರಿಗೆ ನೋ ಚಾನ್ಸ್. ಶ್ರವಂತಿ, ಕೇಳಿಸ್ಕೊಂಡಿಲ್ಲ? ಈ ಸೈಕಲ್ ಅಲ್ಲಿ ತ್ರಿಬಲ್ಸ್ ಹೋಗಕ್ಕಾಗಲ್ವಂತೆ, ಇಬ್ರಷ್ಟೇ ಹೋಗಕ್ಕಾಗೋದು. ಸರಿ, ನೀನ್ ಇಲ್ಲೇ ಇರು, ನಾನು ಬೇರೆ ಕಾರ್ ಕಳಿಸ್ತೀನಿ. ಜಾನಕಿ ಬಾ, ಬ್ಯಾಂಕ್ ಟೈಮ್ ಆಗ್ತಾ ಇದೆ. ನೀನೇ ತುಳಿತ್ಯಾ? ಇದೇನ್ರಿ, ಯಾರ ಹತ್ರ ಏನ್ ಕೇಳ್ತಾ ಇದ್ದೀರಾ? ಸರಿ ಸರಿ ಸರಿ, ನೀನು ಹಿಂದೆ ಕುತ್ಕೋ, ನಾನು ತುಳಿತೀನಿ. ಸರಿ, ಕೂತ್ಕೋ. ಅಯ್ಯೋ, ನನಗ್ ಹಿಂದೆ ಕೂತ್ಕೊಳ್ಳೋದಕ್ ಭಯ ಆಗತ್ರಿ. ನಾನ್ ಮುಂದೆ ಕೂತ್ಕೋತೀನಿ. ಸರಿ, ನಿನ್ ಸೈಕಲ್ ನಿನ್ನಿಷ್ಟ, ನೀನೇ ಮುಂದೆ ಕೂತ್ಕೋ. ಬಾಯ್ ಶ್ರವಂತಿ ಅವ್ರೆ. ಅಷ್ಟರಲ್ಲಿ ಒಂದು ಹುಡುಗ ಇದೇ ರೀತಿ ಸೈಕಲ್ ಅಲ್ಲಿ ಮುಂದೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದ. ಆಗ ವೈದೇಹಿ ನನ್ನೂ ಅದೇ ರೀತಿ ಕರ್ಕೊಂಡು ಹೋಗಿ ಅಂತ ಕೇಳಿದ್ಲು. ಆಗ ದಾರಿಲ್ ಹೋಗ್ತಾ ಇದ್ದಿದ್ ಪ್ರತಿ ಸೈಕಲ್ ಅವ್ರನ್ನು ನಿಲ್ಸಿ ಕೇಳ್ಕೊಂಡು ಯಾರು ಕೊಡದೆ ಹೋದಾಗ
ಕೊನೆಗೆ ಒಬ್ರಿಗೆ ದುಡ್ಡು ಕೊಟ್ಟು ಆ ಸೈಕಲ್ನ ತಗೊಂಡು ವೈದೇಹಿನ್ ಕರ್ಕೊಂಡು ಹೊರಟೋದ್ರಿ ಅಲ್ವಾ? ಹೌದು, ಬಟ್ ನಿನ್ಗೆ ಹೇಗ್ ಗೊತ್ತು? ಅದು ಗೆಸ್ ಮಾಡ್ದೆ ಅಷ್ಟೇ. ಅದು ಅಲ್ದೆ ಇದ್ದಕ್ಕಿದ್ದ ಹಾಗೆ ಸೈಕಲ್ ಹೇಗ್ ಸಿಗತ್ತೆ ಹೇಳಿ? ತುಂಬಾ ಚೆನ್ನಾಗಿ ಗೆಸ್ ಮಾಡಿದ್ಯಾ ಬಿಡು. ಇದ್ರೆ ತಾನೇ ಭೇಟಿಯಾಗೋದಕ್ಕೆ. ಅಷ್ಟಕ್ಕೂ ವೈದೇಹಿನೇ ಬಂದಿದ್ರೆ ಮೆಸೇಜ್ ಯಾಕೆ ಮಾಡ್ತಾ ಇದ್ಲು? ನೇರವಾಗಿ ಮನೆಗೆ ಬರ್ತಿದ್ಲು. ಮನೆಗ್ ಬರಲ್ಲ ಅಮ್ಮ. ಈ ಮನೇಲಿ ಈಗ ಪರಿಸ್ಥಿತಿ ಸರಿ ಇಲ್ಲ. ಇವತ್ತು ಕೂಡ ನೀವು ನನಗೆ ಹೋಮದ ವಿಚಾರ ಹೇಳಿಲ್ಲ ಅಂದ್ರೆ ಏನ್ ನಿಮ್ ಉದ್ದೇಶ? ಎರಡು ದಿನದಲ್ಲಿ ಮದ್ವೆ ಇದೆಯಲ್ಲ, ಇವಾಗ ಯಾಕೆ ಹೊರಗೆ ಕಳಿಸ್ಬೇಕು ಅಂತ ಕಳಿಸಿಲ್ಲ ಅಷ್ಟೇ. ಇದ್ರಲ್ಲಿ ಬೇರೆ ಉದ್ದೇಶ ಏನಿರುತ್ತೆ ಹೇಳು? ಮದ್ವೆ ಹತ್ರ ಇದ್ದಾಗ ಯಾಕೆ? ತಾಳಿ ಕಟ್ಟೋದಕ್ಕೆ ಇನ್ನು ಒಂದು ಕ್ಷಣ ಉಳ್ದಿರ್ಬೇಕಾದ್ರೂ ಕೂಡ ವೈದೇಹಿ ಮೆಸೇಜ್ ಮಾಡಿದ್ರೆ ಎಲ್ಲ ಬಿಟ್ಟು ಹೋಗ್ತಾ ಇರ್ತೀನಿ. ಅಂದ್ರೆ ಮದ್ವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂತಾಯ್ತು. ಹಾಗಿದ್ದಾಗ ಮದ್ವೆ ಮಾಡ್ಕೋತೀನಿ ಅಂತ ಯಾಕೆ ಹೇಳ್ಬೇಕಾಗಿತ್ತು? ಊರ್ಮಿಳಾ, ನೀನ್ ಸುಮ್ನೆ ಇರು. ದೇವಾಂಶ್, ಇದನ್ನೆಲ್ಲ ಬಿಡು. ನಾಳೆ ಮದ್ವೆಗ್ ಮುಂಚೆ ವೈದೇಹಿ ಬಂದ್ರು ಶ್ರವಂತಿನ ಮದ್ವೆ ಮಾಡ್ಕೋತೀನಿ ಅಂತ ನನಗ್ ಮಾತು ಕೊಡು. ಏನ್ ಬೇಕಾಗಿಲ್ಲಮ್ಮ. ಹೋದ್ಸಲ ಮದ್ವೆ ನಿಂತಿದ್ದು ವೈದೇಹಿ ಇದ್ದಿದ್ರಿಂದ ಅಲ್ಲ, ಇಲ್ದೆ ಹೋಗಿದ್ರಿಂದ. ಅದೆಲ್ಲ ಈಗ ಬೇಕಾಗಿಲ್ಲ. ಶ್ರವಂತಿನ ಮದ್ವೆ ಮಾಡ್ಕೋತೀನಿ ಅಂತ ನನಗ್ ಮಾತು ಕೊಡು. ಮಾಡ್ಕೋತೀನಿ ಅಂತ ಇವನು ಅವತ್ತೇ ಹೇಳಿದ್ನಲ್ಲ ದೊಡಮ್ಮ. ಮತ್ತೆ ಯಾಕೆ ಬಲವಂತ ಮಾಡ್ತೀರಾ? ಇಂಥ ವಿಷಯದಲ್ಲಿ ಬಲವಂತ ಮಾಡಬಾರ್ದು ದೊಡಮ್ಮ, ಖಂಡಿತ ಮಾಡಬಾರ್ದು. ಏಯ್, ನೀನ್ ಬಾಯ್ ಮುಚ್ಚೋ. ನೀನು ಮಾತು ಕೊಡು ದೇವಾಂಶ್. ಅಮ್ಮ, ನೀವ್ ಯಾವ ವಿಚಾರಕ್ಕೆ ಮದ್ವೆ ಮಾಡ್ಕೊಂತ ಬಲವಂತ ಮಾಡ್ತಾ ಇದ್ರು? ಅದರಲ್ಲಿ ಧರ್ಮ ನ್ಯಾಯ ಇದ್ದಿದ್ರೆ ನಾನ್ ಖಂಡಿತ ಮಾಡ್ಕೋತಿದ್ದೆ. ಹೇಳು. ಶ್ರವಂತಿನ ಮದ್ವೆ ಮಾಡ್ಕೊಳ್ಳೋದೇ ನ್ಯಾಯ. ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಅನ್ಯಾಯ ಆಗತ್ತೆ. ನನಗ್ ಮಾತು ಕೊಡು. ಸರಿ. ನೀವು ಮಾತು ಕೊಟ್ಟಿದ್ದೀರಾ ಅಂತ ಬೇಜಾರು ಮಾಡ್ಕೋಬೇಡಿ. ಆ ಮಾತನ್ನ ಹೇಗೆ ತಪ್ಪಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆ ಶ್ರವಂತಿನ ಬೀದಿಗೆ ಬರೋ ಹಾಗೆ ಮಾಡ್ತೀನಿ. ನೀವು ಚಿಂತೆ ಮಾಡಬೇಡಿ. ಅಮ್ಮ ಶ್ರವಂತಿ, ಮಾತು ಕೊಟ್ಟಿದ್ದಾನಲ್ಲ, ಇನ್ನೇನು ಟೆನ್ಷನ್ ಇಲ್ಲ ಬಿಡು. ಬಾ, ಒಳಗೆ ಹೋಗೋಣ.
ಅವಾಗೇನೋ ಸತ್ತೋಗ್ತೀನಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡಿ ಒಪ್ಸಿದ್ರಿ. ಇವಾಗ ನೋಡಿದ್ರೆ ಹೀಗೆ ಯಾಕತ್ತೆ? ಅವ್ರನ್ನ ಮಾತಿಂದ ಆಣೆಯಿಂದ ಕಟ್ ಹಾಕ್ತಾ ಇದ್ದೀರಾ. ಅಷ್ಟಕ್ಕೂ ನ್ಯಾಯ ಧರ್ಮ ಅನ್ನೋದನ್ನ ಮರ್ತು ಬಿಟ್ಟಿದ್ದೀರಾ ನೀವು. ಶ್ರವಂತಿ ನಿಮ್ ಮನೆ ಸೊಸೆ ಅಲ್ಲ. ಅವಳನ್ನ ನಿಮ್ ಸೊಸೆ ಮಾಡ್ಕೊಳ್ಳೋದು ನ್ಯಾಯನೇ ಅಲ್ಲ. ಅದಕ್ಕೆ ಈ ಮದ್ವೆ ಖಂಡಿತ ನಡೆಯಲ್ಲ. ಓಕೆ ಓಕೆ, ಐ ಆಮ್ ಆಲ್ ಹ್ಯಾಪಿ. ಯಾ ಬಾಯ್. ಹಾಯ್. ನಿನ್ ಬಗ್ಗೆ ನೀನೇನ್ ಅನ್ಕೊಂಡಿದ್ಯಾ? ಹೇ, ನನ್ ಬಗ್ಗೆ ನಾನೇನ್ ಅನ್ಕೋತೀನಿ, ನಿನ್ ಬಗ್ಗೆ ಏನ್ ಅನ್ಕೊಂಡಿದ್ದೀನಿ ಕೇಳು, ಅದನ್ನ ಹೇಳ್ತೀನಿ. ಹುಚ್ಚಾಗಿ ಏನೇನೋ ಮಾತಾಡ್ಬೇಡ. ಆಗ್ಲೇ ಮದ್ವೆ ಮಾಡಕ್ ಬಲವಂತ ಮಾಡ್ಬೇಡಿ ಅಂತ ಎಲ್ರ ಎದುರಿಗೆ ಯಾಕೆ ಹೇಳ್ದೆ ನೀನು? ಓ ಅದಾ, ಸುಮ್ನೆ ಬಲವಂತ ಮಾಡಬಾರ್ದು ಅಂತ ಹೇಳ್ದೆ. ಅದ್ರಲ್ಲೇನ್ ತಪ್ಪು? ತಪ್ಪು ಒಪ್ಪು ಅಲ್ಲ. ಯಾಕೋ ನಿನ್ ನಡವಳಿಕೆಯಲ್ಲಿ ಏನೋ ವ್ಯತ್ಯಾಸ ಕಾಣಿಸ್ತಿದೆ. ಈ ಮದ್ವೆ ನಡಿಬಾರ್ದು ಅಂತ ನೀನೇನೋ ಅನ್ಕೋತಿಲ್ಲ ತಾನೆ? ಚಿಚಿ, ನಾನ್ ಯಾಕೆ ಹಂಗ ಅನ್ಕೋತೀನಿ? ನಾನ್ ಯಾವತ್ತೂ ಹಂಗ ಅನ್ಕೊಳಲ್ಲ. ಈ ಮದ್ವೆ ನಡೆದ್ರೆಷ್ಟು, ನಡಿದೇ ಇದ್ರೆಷ್ಟು. ಏನು ನೀನ್ ತಲೆ ಕೆಟ್ಟು ಮಾಡಬಾರ್ದನ್ನೇನಾದ್ರೂ ಮಾಡ್ಬಿಡ್ತೀನೋ ಅಂತ ಹೇಳ್ತಿದ್ದೀನಿ. ಹುಷಾರಾಗಿರು. ಉಲ್ಟಾ ಹೊಡೆದ್ರೆ ಅನ್ಭವಿಸೋದು ನೀನೆ. ನಾನು ಹೋಗೋದು ಅಂದ್ರೇನೆ ತಲೆ ಕೆಟ್ಟವಳೆ. ಅದೇನಾಗುತ್ತೋ ಆಗೋಗ್ಲಿ. ಅವ್ರಿಗೆ ನಾನೇ ವೈದೇಹಿ ಅಂತ ಹೇಳ್ಬಿಡ್ತೀನಿ. ತೊಂದ್ರೆ ಇದೆ ಅಂತ ಹೇಳಿದ್ರೆ ಅವರು ಕೂಡ ಯಾರಿಗೂ ಹೇಳಲ್ಲ. ಅಷ್ಟಕ್ಕೂ ಇದೆಲ್ಲದಕ್ಕೂ ಕಾರಣ ಅತ್ತೆನೆ. ಅತ್ತೆಗೆ ನಿಜ ಹೊರಗೆ ಬರೋದಿಷ್ಟ ಇಲ್ವಾ? ಅಲ್ಲ, ಅತ್ತೆ ನಿಜ ನಂಬ್ತಾ ಇಲ್ವಾ? ಅಥವಾ ಆ ನಿಜನ ಹೊರಗೆ ಹಾಕೋದಕ್ಕಿಷ್ಟ ಇಲ್ವಾ? ಮೊದಲು ಅತ್ತೆ ವಿಷಯ ಏನು ಅಂತ ತಿಳ್ಕೋಬೇಕು. ಅದಾದ್ಮೇಲೆ ನಮ್ಮಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಅತ್ತೆ ಮುಂದೆ ನಿಲ್ಸಿ